ಇಸ್ರೇಲ್ ನಡುವಿನ ಯುದ್ಧ 7ನೇ ದಿನಕ್ಕೆ ಕಾಲಿಟ್ಟಿದೆ. ಎರಡೂ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ದಾಳಿ ಮತ್ತಷ್ಟು ತೀವ್ರಗೊಂಡಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇರಾನ್ನ 3 ನಗರಗಳ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ಮಾಡಿದೆ. ಇಹ್ವಾನ್, ಶಿರಾಜ್ ಮತ್ತೆ ಮತ್ತೊಂದು ನಗರಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇರಾನಿನ 3 ನಗರಗಳಲ್ಲಿ ಭಾರೀ ಸ್ಫೋಟಗಳು ಸಂಭವಿಸಿವೆ. ಇಸ್ರೇಲ್ ದಾಳಿಗೆ ಇರಾನ್ ಜನರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಇಸ್ರೇಲ್ ದಾಳಿಗೆ ಟೆಹರಾನ್ನಲ್ಲಿದ್ದ ಕಟ್ಟಡಗಳು ಧ್ವಂಸವಾಗಿದೆ. ಇಸ್ರೇಲ್ ಇರಾನ್ ಮಧ್ಯೆ ಬೆಂಕಿ ಯುದ್ಧ ಮತ್ತಷ್ಟು ಜೋರಾಗಿದೆ. ಇಸ್ರೇಲ್ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಾ ಇದೆ. ಸರೋಕಾ ನಗರದ ಮೇಲೆ ಇರಾನ್ 20ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿ ಮಾಡಲಾಗಿದ್ದು, ಈ ಘಟನೆಯಲ್ಲಿ 5ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. 47ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಬದುಕುಳಿದ ರೋಗಿಗಳ ರಕ್ಷಣೆಗೆ ಸರ್ಕಸ್ ಮಾಡಲಾಗ್ತಾ ಇದ್ದು, ಹಲವು ರೋಗಿಗಳನ್ನ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇರಾನ್ ದಾಳಿಗೆ ಇಸ್ರೇಲ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಸ್ರೇಲ್ ಹಲವು ಪ್ರದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು, ಪವರ್ಫುಲ್ ಮಿಸೈಲ್ಗಳಿಂದ ಏಕಕಾಲದಲ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ಸೇನೆ ದಾಳಿಗೆ ಹಲವು ಕಟ್ಟಡಗಳು ಧ್ವಂಸಗೊಂಡಿವೆ. ಇಸ್ರೇಲ್ನ ಷೇರು ಮಾರುಕಟ್ಟೆ ಕಚೇರಿ ಮೇಲೂ ಇರಾನ್ ದಾಳಿ ಮಾಡಿದ್ದು, ಇರಾನ್ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿ ನಾಶ ಮಾಡಿದೆ. ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರಗೊಂಡಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ಲಾನ್ ಮಾಡಿ ದಾಳಿ ಮಾಡ್ತಾ ಇದೆ. ಅರಾಕ್ನಲ್ಲಿರುವ ತೈಲ ಸಂಗ್ರಹ, ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ದಾಳಿ ಮಾಡಲಾಗಿದೆ. ಅರಾಕ್ ಹಾಗೂ ಖೊಂಡಾಬ್ ಪ್ರದೇಶದಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು, ಅರಾಕ್ನಲ್ಲಿರುವ ಜನರಿಗೆ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿದೆ. ಸೂಚನೆ ಬೆನ್ನಲ್ಲೇ ಅರಾಕ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಲಾಗಿದೆ. ಇಸ್ರೇಲ್ ಇರಾನ್ ಯುದ್ಧ ಉಲ್ಬಣಗೊಳ್ಳುತ್ತಲೇ ಇದೆ. ಕದನ ವಿರಾಮ ಘೋಷಿಸುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇಸ್ರೇಲ್ನ ಸೊರೋಕಾ ಆಸ್ಪತ್ರೆ ಮೇಲೆ ದಾಳಿಗೆ ಇಸ್ರೇಲ್ ಖಂಡನೆ ವ್ಯಕ್ತಪಡಿಸಿದೆ. ನಾಗರಿಕರ ಮೇಲಿನ ದಾಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೆರಳಿದ್ದು, ಆಸ್ಪತ್ರೆ ಮೇಲೆ ದಾಳಿಗೆ ಇರಾನ್ ಬೆಲೆ ತೆರಬೇಕಾಗಿದೆ. ಟೆಹರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡ್ತೀವಿ, ಸೇಡು ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಸ್ರೇಲ್ ಪರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಂತ್ಕೊಂಡಿದ್ದಾರೆ. ಅಮೆರಿಕ ನಿರ್ಧಾರಕ್ಕೆ ಸದಾ ಸ್ವಾಗತ, ನಮ್ಮ ಪರವಾಗಿ ಟ್ರಂಪ್ ಏನೇ ಮಾಡಿದ್ರೂ ಸ್ವಾಗತ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಈಗಾಗಲೇ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ರೆಡಿ ಅಂದಿದ್ದು, ಟ್ರಂಪ್ ಆದೇಶಕ್ಕೆ ಅಮೆರಿಕ ಸೇನೆ ಕಾಯ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿ ಮುಂದುವರೆದಿರುವುದರಿಂದ ಮಧ್ಯೆ ರಷ್ಯಾ ಎಂಟ್ರಿ ಆಗಿರುವಂಥದ್ದು. ಇರಾನ್ ಮೇಲಿನ ದಾಳಿಯಲ್ಲಿ ಅಮೆರಿಕ ಭಾಗಿಯಾಗಿದ್ರೆ ನೀವು ಊಹಿಸಲೂ ಆಗದ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಮೊನ್ನೆಯಷ್ಟೇ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಂಧಾನದ ಮಾತುಕತೆ ಆಡಿದ್ದ ರಷ್ಯಾ ಇದೀಗ ತಾನೂ ಕೂಡ ಇರಾನ್ ಪರ ಯುದ್ಧಕ್ಕಿಳಿಯೋ ಬಗ್ಗೆ ಸುಳಿವನ್ನ ಕೊಟ್ಟಿದೆ. ಈಗ ದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದ್ದು, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಜನ ಕನ್ನಡಿಗರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ವಿಶೇಷ ವಿಮಾನದ ಮೂಲಕ ಕುವೈಟ್ನಿಂದ 18 ಜನ ಕನ್ನಡಿಗರು ಮುಂಬೈಗೆ ಬಂದಿಳಿದ್ರು. ನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕನ್ನಡಿಗರು ಆಗಮಿಸಿದ್ದಾರೆ. ಇಸ್ರೇಲ್ನಿಂದ ಈಗ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಧುರಿ ಅವರ ಜೊತೆಲಿದ್ದಾರೆ. ಮೇಡಮ್, ಈಗ ಅಧ್ಯಯನ ಮಾಡೋದಕ್ಕೆ ಹೋಗಿದ್ರಿ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಏನೆಲ್ಲ ಅಧ್ಯಯನ ಮಾಡಿದ್ರಿ ಮೇಡಮ್? ಆ್ಯಕ್ಚುಲಿ ನಾವು ಫಸ್ಟ್ ವೀಕು ಏನು ಅಧ್ಯಯನ ಮಾಡಿದ್ವಲ್ಲ, ಈ ಸ್ಟಡಿ ಟೂರ್ ಅಂತ, ನಾವು ಮುನಿಸಿಪ್ಯಾಲಿಟಿ ಹೆಂಗಿದೆ ಅಂದರೆ ಅವರು ವಾಟರ್ ಕನ್ಸರ್ವೇಷನಲ್ಲಿ A1 ಇದ್ದಾರೆ ವರ್ಲ್ಡ್ನಲ್ಲೇ. ಅದು ಹೆಂಗೆ ಅವರು ಅದನ್ನು ಗಳಿಸ್ಕೊಂಡಿದ್ದಾರೆ, ಆ ರ್ಯಾಂಕಿಂಗ್ ಹೆಂಗೆ ಗಳಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ, ನಾನು ವಾಟರ್ ಎಕ್ಸ್ಪರ್ಟು, ಅದನ್ನು ತಿಳ್ಕೊಳ್ಳೋಕ್ಕೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಎಲ್ಲ ಮಿಸೈಲ್ಸು ಫ್ರಮ್ ಇರಾನ್. ಮಧ್ಯದಲ್ಲಿ ನಾವಲ್ಲಿದ್ದಾಗ 1-2 ದಿನ ಬಂದಿತ್ತು ಸೈರನ್ಸು, ಆದರೆ ಅದು ಬಂದಿದ್ದು ಒಂದು ಸರಿ ಲೆಬನನ್ನಿಂದ ಬಂದಿತ್ತು, ಒಂದು ಸರಿ ಗಾಜಾಯಿಂದ ಬಂದಿತ್ತು. ಆ ಏನು ಮಿಸೈಲ್ಸ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ಸೊ ನಮ್ಗೆ ರಿಯಾಕ್ಷನ್ ಟೈಮು ಅಷ್ಟೇ ಇರುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಈ ಇರಾನಿಂದ ಬರ್ತಾ ಇದ್ದಿದ್ದ ಮಿಸೈಲ್ಸ್ಗೆ ನಾವು ಪ್ರಿಪೇರ್ ಆಗೇ ಇರಲಿಲ್ಲ, ಯಾಕೆಂದರೆ ರಿಯಾಕ್ಷನ್ ಟೈಮ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಅವ್ರು ಬರೀ ಇಂಟರ್ಸೆಪ್ಷನ್ ಮಾಡುವಾಗ 1-2 ಹಂಗೆ ಬರ್ತಾನೆ ಇರುತ್ತೆ, ನಾನ್ ಸ್ಟಾಪ್ ನಮ್ಮ ಕಡೆ ಬರುತ್ತೆ,
ಆಮೇಲೆ ಬ್ಲಾಸ್ಟ್ ಆಗುತ್ತೆ. ಸೊ ನಮ್ಗೆ ಅದು ಎಷ್ಟು ಫಾಸ್ಟ್ ಇತ್ತು ಅಂದರೆ ನಮ್ಗೆ ರಿಯಾಕ್ಷನ್ ಟೈಮ್ ಇರ್ತಾನೆ ಇಲ್ಲ. ಬಂಕರ್ ತನಕ ಮೇಲಿಂದ 15ನೇ ಫ್ಲೋರು, ನಂದಿದ್ದು 15ನೇ ಫ್ಲೋರು, 15ನೇ ಫ್ಲೋರಿಂದ ದಬ ದಬ ಅಂತ ಕೆಳಗಡೆ ತನಕ ಇಳ್ಕೊಂಡು ಹೋಗೋದು ನಿಜವಾಗ್ಲೂ ನಿದ್ದೆ, ಗಾಢ ನಿದ್ದೆ, ಎಷ್ಟು ಒಂದು ವಾರ ನಿದ್ದೆ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಕಣ್ಣೇ ಬಿಡೋಕ್ಕಾಗಲ್ಲ ಅಂಥ ಟೈಮ್ನಲ್ಲಿ ನಾವೆಲ್ಲ ಪದೇ 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 ಎದ್ದು ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ಜೊತೆ ಪ್ರತಿ ಒಂದು ಸರಿನೂ ಆರ್ಲಿ ಮೇಡಮು, ಇಸ್ರೇಲ್ ಎಂಬಸಿನವರು ಪ್ರತಿ ಒಂದು ಸರಿನೂ ನಮ್ಮ ಜೊತೆ ಪಾಪ ಬರೋರು. ನಮ್ಮ ಪ್ರತಿಯೊಂದು ವಸತಿಗೂ ಅವರೇ ಸೌಕರ್ಯ ಮಾಡಿ ನಮ್ಮನ್ನು ಕಳಿಸಿದ್ದಾರೆ. ತುಂಬ ಸೈರನ್ಗಳು ಬರೋದು ಅವಾಗ ಮತ್ತು ನಾವು ವಿಡಿಯೋಗಳು ಮಾಡಿದ್ದೀವಿ. ಇದು ಮಿಸೈಲ್ಸ್ ಬರೋದು, ಇದು ಮಿಸೈಲ್ಸ್ ಹೋಗ್ತಕ್ಕಂಥದ್ದು, ಅದು ಒಂಥರ ಅಂಥ ಬಂಕರ್ಗೆ ಹೋಗ್ತಾ ಇದ್ದರೆ ಬಂಕರಲ್ಲಿ ಅಲ್ಲಿ ಪಕ್ಕದಲ್ಲಿ ಬೀಳೋ ಅಂಥ ಇದು, ಅಲ್ಲಿ ಫುಲ್ ಬಿಲ್ಡಿಂಗೇ ಒಂದು ದಿನ ನಾವು ಇದ್ದಿದ್ದಂಥ ಬಿಲ್ಡಿಂಗ್ ವೈಬ್ರೇಷನ್ ಆಯಿತು. ಈ ರೀತಿಯ ಒಂದು ಅನುಭವ ನಮ್ಮ ಇದರಲ್ಲಿ, ಅದು ನಾವು ಬೆಂಗಳೂರು ಅಂತ ಜಾಗದಲ್ಲಿರೋಂಥವ್ರಿಗೆ ಈ ರೀತಿ ಅನುಭವನೇ ಇಲ್ಲ. ಹಾಗಾಗಿ ಅದೊಂಥರ ಭಾಳ ಆತಂಕವಾಗೇ ಇತ್ತು. ಅದರಲ್ಲಿ ಸಡನ್ನಾಗಿ ಇದು ಸೈರನ್ ಬರೋದು, ಎಲ್ಲ ಬಂಕರ್ಗೆ ಓಡಾಡೋ ಅಂಥ ಕೆಲಸ ಇತ್ತು. ಈಗ ಅಂತಿಮವಾಗಿ ತಾಯ್ನಾಡಿಗೆ ವಾಪಸ್ ಆಗಿದ್ದೀರಾ, ಯಾವ ರೀತಿ ಅನ್ನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಖಂಡಿತ ಇಷ್ಟು ಬೇಗ ನಾವು ಇದನ್ನು ಈ ತಾಯ್ನಾಡಿಗೆ ವಾಪಸ್ ಆಗ್ತೀವಿ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಏರ್ ಸ್ಪೇಸ್ ಕ್ಲೋಸ್ಡು, ಆ ಕಂಟ್ರಿನಲ್ಲಿ ಎಮರ್ಜೆನ್ಸಿ ತುರ್ತು ಘೋಷಣೆ ಪ್ಲಸ್ ಏರ್ ಸ್ಪೇಸ್ ಕ್ಲೋಸ್ಡು. ಖಂಡಿತ ನಾವು ಇನ್ನೊಂದು 15 ದಿನ ಆಗುತ್ತೆ ಅಂದ್ವಿ. ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ BPAC ಸಂಸ್ಥೆಗೆ, ಇಸ್ರೇಲಿ ಕಾನ್ಸುಲೇಟ್ಗೆ, ಭಾರತ ಕಾನ್ಸುಲೇಟ್ಗೆ ನಾವು ಭಾಳ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಇವರು ಇಷ್ಟು ಜನ ಮಾಡಿಲ್ಲದೆ ಇದ್ದರೆ ನಮಗೆ ಖಂಡಿತವಾಗಿ ಇಷ್ಟು ಬೇಗ ಬರಲಿ. ಯಾಕಂದರೆ ಅಲ್ಲಿ ಟೋಟಲ್ ವಿಷಯದಲ್ಲಿ ಹಲವಾರು ಜನ ಅಲ್ಲಿ ಇನ್ನೂ ಸ್ಟ್ಯಾಂಡರ್ಡ್ ಆಗಿರೋರು ಇದ್ದಾರೆ. ಅಂಥದ್ರಲ್ಲಿ ನಮಗೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಏನು ಇವರು ಕರ್ಕೊಂಬರ್ತಕ್ಕಂಥ ಕೆಲಸ ಮಾಡಿದ್ರು, ಅದು ಭಾಳ ಶ್ಲಾಘನೀಯ. ಏರ್ಪೋರ್ಟ್ನಿಂದ ಮನುಕುಮಾರ್ HK, ನ್ಯೂಸ್ 18. ಶ್ವೇತಭವನದಲ್ಲಿ ಪಾಕ್ ಸೇನಾ ಮುಖ್ಯಸ್ಥನಿಗೆ ಟ್ರಂಪ್ ಔತಣಕೂಟ ಆಯೋಜಿಸಿದ್ದಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಾಂಗ್ರೆಸ್ ಟೀಕಿಸಿದೆ. ಇದು ಭಾರತೀಯ ರಾಜತಾಂತ್ರಿಕತೆಗೆ ಮತ್ತು ಆಲಿಂಗನಕ್ಕೂ ದೊಡ್ಡ ಹೊಡೆತವಾಗಿದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ನಿವಾಸದ ಬಳಿ ಗುಂಡಿನ ದಾಳಿ ನಡೆದಿದೆ. ಸಚಿವ ಅಶೋಕ್ ಚೌಧರಿ ಹಾಗೂ ತೇಜಸ್ವಿ ಯಾದವ್ ಮನೆ ಅಕ್ಕಪಕ್ಕದಲ್ಲೇ ಇದೆ. ದುಷ್ಕರ್ಮಿಗಳು ರಾಹುಲ್ ಎಂಬಾತನ ಮೇಲೆ ಗುಂಡು ಹಾರಿಸಿದ್ದಾರೆ. ದಾಳಿಯ ಬಳಿಕ ರಾಹುಲ್ ಬಳಿ ಇದ್ದ 400 ರೂಪಾಯಿ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ದಾಳಿಕೋರರಿಬ್ಬರು ಬೈಕ್ನಲ್ಲಿ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶದ ಹರ್ದೋಯ್ನಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಪ್ರಿಯಕರನ ಜೊತೆಗೆ ಸಿಕ್ಕಿಬಿದ್ದ ಪತ್ನಿಯ ಮೂಗನ್ನ ಪತಿ ಕಚ್ಚಿ ಕತ್ತರಿಸಿದ್ದಾನೆ. ರಾಮ್ ಖಿಲಾವತ್ ಎಂಬಾತ ಪತ್ನಿಯನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾನೆ. ಅದೇ ಗ್ರಾಮದ ಪ್ರಿಯಕರನನ್ನ ಭೇಟಿಯಾಗಲು ಪತ್ನಿ ಹೋದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಳೆ. ಇದರಿಂದ ಕೆರಳಿದ ಪತಿ ಆಕೆಯ ಮೂಗನ್ನ ಕಚ್ಚಿದ್ದಾನೆ. ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕಿರಾತಕನನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿಗೆ ಸುಪ್ರೀಂ ಕೋರ್ಟ್ನ 3 ಸದಸ್ಯರನ್ನ ಒಳಗೊಂಡಂತಹ ಸಮಿತಿ ಶಿಫಾರಸು ಮಾಡಿದೆ. ವರ್ಮಾ ನಿವಾಸದಲ್ಲಿ ಸುಟ್ಟ ಮತ್ತು ಸುಡದ ಕಂತೆ ಹಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸಮಿತಿ ಈ ಕ್ರಮಕ್ಕೆ ಶಿಫಾರಸು ಮಾಡಿದೆ. 55ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿದ ಸಮಿತಿ ಬೆಳಗ್ಗೆ ಸಲ್ಲಿಸಿರುವ ತನ್ನ 64 ಪುಟಗಳ ವರದಿಯಲ್ಲಿ ವರ್ಮಾ ದುರ್ವರ್ತನೆ ಬಗ್ಗೆಯೂ ದೋಷಾರೋಪಣೆ ಮಾಡಿದೆ. ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದಿಂದ ಮುಸ್ಲಿಂ ಸಮುದಾಯಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ 10% ಇದ್ದಂತಹ ಮೀಸಲಾತಿಯನ್ನು 15% ಹೆಚ್ಚಳ ಮಾಡಿ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇವತ್ತು ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈಗಾಗಲೇ ಗುತ್ತಿಗೆಯಲ್ಲಿ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದು, ರಾಜ್ಯ ಸರ್ಕಾರದ ಬಿಲ್ ರಾಷ್ಟ್ರಪತಿ ಅಂಗಳದಲ್ಲಿ ಪೆಂಡಿಂಗ್ ಇದೆ. ಇದೀಗ ವಿವಿಧ ವಸತಿ ಯೋಜನೆಗಳಲ್ಲೂ ಮುಸ್ಲಿಮರಿಗೆ ಬಂಪರ್ ಸಿಕ್ಕಿದೆ. ವಸತಿ ನಿರ್ಮಾಣ ಯೋಜನೆಗಳಲ್ಲಿ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅರ್ಬನ್ ಕಡೆ ತುಂಬಾ ಜನ ಅಲ್ಪಸಂಖ್ಯಾತರು ಇದ್ದಾರೆ. ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಅವರಿಗಾದ್ರೂ ಅವಕಾಶ ಕೊಡಬೇಕು. ಮನೆಗಳಲ್ಲಿ ಅವರಿಗಾದ್ರೂ ಸಿಗಲಿ ಅಂತ ನಮ್ಮ ಉದ್ದೇಶ ಅಂತ ಹೇಳಿದ್ರು. ಸಚಿವ HK ಪಾಟೀಲ್ ಮಾತನಾಡಿ, ಸಾಚಾರ್ ಕಮಿಟಿ ವರದಿಯನ್ನು ಕೂಡ ಈಗ ಕೇಂದ್ರ ಪರಿಗಣಿಸ್ತಾ ಇದೆ. ಕೇಂದ್ರದ ಸೂಚನೆಗಳನ್ನ ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅಲ್ಲಿ ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು. ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು. ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಭಾಳ ಕಡಿಮೆ. ನಾವು ಮಿಕ್ಕಿದ್ದು ಮಾಡಿ ಕಟ್ಟಿದ್ದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ನು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೇಲಿ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು 10% ಇದ್ದ 15% ಮಾಡಿದ್ದೀವಿ. ವಸತಿ ಇಲಾಖೆಯವರು ತಂದಿದ್ದಂಥ
ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ ಶೇಕಡ 10 ಬದಲು ಮೀಸಲಾತಿಯನ್ನು 15ಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ಅಲ್ಪಸಂಖ್ಯಾತರಿಗೆ ಶೇಕಡ 15ರಷ್ಟು ಮೀಸಲಾತಿಯನ್ನ ಹೆಚ್ಚಳ ಮಾಡಿದ್ದು ವಿಪಕ್ಷಗಳ ಕಣ್ಣು ಕೆಂಪುಗಾಗಿಸಿದೆ. ರಾಜ್ಯ ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದು ಅಕ್ರಮ ಬಾಂಗ್ಲಾ ನುಸುಳುಕೋರರಿಗಾಗಿ ಮೀಸಲಾತಿ ಹೆಚ್ಚು ಮಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನ್ನೇ ಕೆಣಕುವ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಗುಡುಗಿದ್ರು. ಇನ್ನು ಹಾಗೇನೆ ಮಾಜಿ ಸಚಿವ ಸುನಿಲ್ ಕುಮಾರ್ ಕಿಡಿಕಾರಿ ಈ ವಿಧೇಯಕಕ್ಕೆ ಇನ್ನೂ ರಾಜ್ಯಪಾಲರು ಅನುಮೋದನೆಯನ್ನ ಕೊಟ್ಟಿಲ್ಲ. ಇವಾಗ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಮೀಸಲಾತಿಯನ್ನ ದುರುಪಯೋಗ ಪಡಿಸಿಕೊಳ್ತಾ ಇರೋದು ದುರಂತದ ಸಂಗತಿ ಅಂತ ಹೇಳಿದ್ದಾರೆ. ನಂತರವೂ ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯದ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ. ಈ ತಪ್ಪಿನಿಂದ ಪಾಠ ಕಲಿದೇ ಇರತಕ್ಕಂಥ ಕಾಂಗ್ರೆಸ್ ಪ್ರತಿಯೊಂದು ಊರಿನಲ್ಲೂ ಮತೀಯ ಆಧಾರದ ವಿಭಜನೆಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದೆ. ಬಡವರು ಎಲ್ಲ ಜಾತಿಯಲ್ಲೂ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಡಲಿಲ್ಲ. 3ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕಿಂತ ಮುಂಚೆನೆ ಮುಸಲ್ಮಾನರಿಗೆ ಆದ್ಯತೆಯನ್ನು ತೆಗೆದುಕೊಂಡಿರುವಂಥದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದೆ. ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರೋ ನಾಯಕರನ್ನ ಸಮಾಧಾನಪಡಿಸಲು ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಿನ್ನರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಮಾಜಿ ಸಂಸದ GM ಸಿದ್ದೇಶ್ವರ್, ಶಾಸಕ BP ಹರೀಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮುನಿಸು ಬಿಟ್ಟು ಪಕ್ಷದ ನಾಯಕತ್ವಕ್ಕೆ ಸಹಕಾರ ಕೊಡುವಂತೆ ಭಿನ್ನರಿಗೆ ಹೈಕಮಾಂಡ್ ಸಂದೇಶವನ್ನ ಜೋಶಿ ತಿಳಿಸಿದ್ರು. ಆದರೆ ಪಟ್ಟನ್ನ ಸಡಿಲಿಸದ ಭಿನ್ನಮತೀಯ ನಾಯಕರು ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಗೊತ್ತಿಲ್ಲ, ಆ ವಿಷಯಕ್ಕೆ ಹೋಗಿಲ್ಲ. ನಾವು ನಮ್ದೇನು ವಿಷಯ ಇತ್ತು ಆ ವಿಷಯ ಮಾತಾಡಿದ್ರೆ ಹೋಗ್ತದೆ. ಏನು ವಿಷಯ? ನಮ್ಮ ಸ್ವಂತ ವಿಷಯ. ನಾನೇನು ಪಕ್ಷ ಬಿಟ್ಟಿಲ್ಲ, ಪಕ್ಷದಾಗ ಇರ್ತೀನಿ. ಹೌದು, ಪಕ್ಷದಾಗ ಇರ್ತೀನಿ. ಪಕ್ಷ ಎಲ್ಲರೂ ಕೂಡ್ಸ್ಕೊಂಡು ಹೋದ್ರೆ ಒಳ್ಳೇದು ಅಂತೀನಿ ಅಷ್ಟೇ. ನಾನು ಹಾಗೆ ಯತ್ನಾಳ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಬಾಯಿ ಬೀಗ ಹಾಕಿಸ್ಬೇಕು ಅಷ್ಟೇ. ನನ್ನಂಗೆ ಇರ್ಬೇಕು ಬೀಗ ಹಾಕಿ. ಗೃಹಲಕ್ಷ್ಮಿ ಹಣದ ಬಗ್ಗೆ ವಿಧಾನಸೌಧದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ರು. ಏಪ್ರಿಲ್ ಗೃಹಲಕ್ಷ್ಮಿ ಹಣ ಈಗಾಗಲೇ ಕ್ಲಿಯರ್ ಆಗಿದೆ. ಮೇ ಜೂನ್ನದ್ದು ಹಣ ಬಿಡುಗಡೆ ಮಾಡಬೇಕು. ನಮ್ಮ ಇಲಾಖೆಯಿಂದ ನೇರವಾಗಿ ಹೋಗ್ತಾ ಇತ್ತು. 1-2 ವಾರ ತಡ ಆಗಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ. ಸದ್ಯದಲ್ಲೇ ಗೃಹಲಕ್ಷ್ಮಿ ಹಣ ಬರಲಿದೆ ಅಂತ ಹೇಳಿದರು. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಹೆಚ್ಚು ಆದ್ಯತೆ ವಿಚಾರ ಸಂಬಂಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಷನ್ ಕೊಟ್ಟರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೊದಲು ನಮ್ಮ KMFಗೆ ಆದ್ಯತೆ ಕೊಡಬೇಕಿತ್ತು. ಅಮೂಲ್ ಅವರು ಹೆಚ್ಚು ಹಣ ಕೊಡ್ತಾರೆ ಅಂತ ಹೋಗಿರಬಹುದು. ಇನ್ಮುಂದೆ ಆದರೂ ನಂದಿನಿ ಉತ್ಪನ್ನಗಳಿಗೆ ಆದ್ಯತೆ ಕೊಡಬೇಕು. KMFಗೆ ಹೆಚ್ಚು ಮಳಿಗೆ ಕೊಡುವ ಬಗ್ಗೆ DCM ತೀರ್ಮಾನಿಸುತ್ತಾರೆ ಅಂತ ಹೇಳಿದರು. ಇನ್ನು KMFನ ಮಾಜಿ ಅಧ್ಯಕ್ಷ ಭೀಮಾನಾಯಕ್ ಮಾತನಾಡಿ, ನಾನು ಮಾಹಿತಿ ತೆಗೆದುಕೊಂಡಿದ್ದೇನೆ. ನಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಆಗಿದೆ. ಅಮೂಲ್ ಮತ್ತು ನಂದಿನಿ ನಡುವೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದರು. ಕೋಲಾರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆಯಲ್ಲಿ ಬೈಕ್ ಸ್ಟಂಟ್ ಮಾಡ್ತಾ ಇದ್ದವರು ಪೊಲೀಸರ ಅತಿಥಿಯಾಗಿದ್ದಾರೆ. ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಬೈಕ್ ಚಾಲನೆ ಮಾಡ್ತಾ ವಿಡಿಯೋ ಮಾಡಿಕೊಂಡಿದ್ರು. ಬೈಕ್ ಸ್ಟಂಟ್ ಮಾಡಿದ್ದ ನವಾಜ್ ಸಾದಿಕ್, ಸದ್ದಾಂ ಪಾಷಾ ಬಂಧಿತರಾಗಿದ್ದಾರೆ. 3 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಕೇಸ್ ದಾಖಲಿಸಿದ್ದಾರೆ. ಇನ್ನು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿರುವ ಹೊಸ ತುಂಗಾ ಸೇತುವೆ ಮೇಲೆ ಯುವಕರು ಹುಚ್ಚಾಟ ಮಾಡಿದ್ದಾರೆ. ರೀಲ್ಸ್ಗಾಗಿ ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಮೇಲೆ ಬೈಕ್ನಲ್ಲಿ ರೌಂಡ್ಸ್ ಹಾಕ್ತಾ ಡ್ಯಾನ್ಸ್ ಮಾಡಿದ್ದಾರೆ. ಯುವಕರ ಹುಚ್ಚಾಟಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದು ಯುವಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸಾಮಾಜಿಕ ಚಿಂತಕ ಹಾಗೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸಕ್ಕೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ನಾಳೆಯಿಂದ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ಉಪನ್ಯಾಸ ಆಯೋಜಿಸಲಾಗಿತ್ತು. ಉಪನ್ಯಾಸಕ್ಕೆ ಅವಕಾಶ ಕೊಟ್ಟರೆ ಶಾಂತಿ ಸೌಹಾರ್ದ ಕೆಡುವ ಅಪಾಯವಿದೆ ಅಂತ ಕೆಲವರು ವಿರೋಧ ಮಾಡಿದರು. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ
ರಿಯಾಕ್ಷನ್ ಕೊಟ್ಟಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಇದೊಂದು ಅಘೋಷಿತ ಬಂದ್ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಮಾಣಿ ಜಲಾಶಯ ಹಿನ್ನೀರಲ್ಲಿ ಕಾಂತಾರ ಚಿತ್ರದ ಚಿತ್ರೀಕರಣದ ವೇಳೆ ಅವಘಡ ಸಂಭವಿಸಿತ್ತು. ಈ ಘಟನೆ ಬಳಿಕ ಚಿತ್ರೀಕರಣಕ್ಕೆ ಅನುಮತಿ ಪಡೆದಿರುವ ಬಗ್ಗೆ ದಾಖಲೆಗಳನ್ನು ಸಲ್ಲಿಸುವಂತೆ ಚಿತ್ರತಂಡಕ್ಕೆ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ರು. ಅದರಂತೆ ಚಿತ್ರತಂಡ 50 ಹೊಸನಗರ ತಹಶೀಲ್ದಾರ್ಗೆ ದಾಖಲೆಗಳನ್ನು ಸಲ್ಲಿಕೆ ಮಾಡಿದೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಸಂಬಂಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಜ್ಯ ಸರ್ಕಾರ ರಚಿಸಿದ್ದ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಎಸ್ಐಟಿ ರಚನೆ ಪ್ರಶ್ನಿಸಿ ಹೈಕೋರ್ಟ್ಗೆ ಎಚ್ಡಿ ಕುಮಾರಸ್ವಾಮಿ ಅರ್ಜಿ ಸಲ್ಲಿಸಿದ್ರು. ಅಧಿಸೂಚನೆ ಇಲ್ಲದೆ ಎಸ್ಐಟಿ ರಚನೆ ಕಾನೂನು ಬಾಹಿರವೆಂದು ಎಚ್ಡಿಕೆ ಪರ ವಕೀಲ ಉದಯ್ ಹೊಳ್ಳ, ಎವಿ ನಿಶಾಂತ್ ವಾದ ಮಂಡಿಸಿದ್ರು. ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ಇಎಸ್ ಇಂದರೇಶ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ತುಮಕೂರಿನ ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಕೋರ್ಟ್ ಆದೇಶಕ್ಕೆ ನಾವೆಲ್ಲ ತಲೆಬಾಗಬೇಕು. ಇಂತಹ ದ್ವೇಷದ ರಾಜಕಾರಣ ಮೂರೂ ಪಕ್ಷಕ್ಕೂ ಒಳ್ಳೆಯದಲ್ಲ. ಇದರಿಂದ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಅಂತ ಹೇಳಿದರು. ಇವತ್ತು ಕೋರ್ಟ್ನಲ್ಲಿ ಇವತ್ತೇನು ತೀರ್ಪು ಬಂದಿದೆ, ಇವೆಲ್ಲವನ್ನ ನೋಡಿದಾಗ SIT ಅಂತಕ್ಕಂಥದ್ದು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅನೇಕ ಪ್ರಕರಣಗಳು, ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಯಾವ ವ್ಯಕ್ತಿಗಳನ್ನ ನೀವು ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಿರೋ ಆಗ ಎಲ್ಲ ಕೂಡ ನೀವು SITನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಅದರಲ್ಲಿ ಕೇತಗಾನಹಳ್ಳಿನೂ ಒಂದಾಗಿದೆ. ಇವತ್ತು ಮಳೆಯ ಅಬ್ಬರದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ. ಅಪಾಯದ ಅಂಚಿನಲ್ಲಿರುವ ಮನೆಗಳಿಗೆ ಆಯಾ ಪಂಚಾಯತ್ ನೋಟಿಸ್ ಕೊಟ್ಟಿದೆ. ತಕ್ಷಣವೇ ಮನೆ ತೆರವುಗೊಳಿಸಿ ಹೋಗುವಂತೆ ಅಲ್ಲಿನ ನಿವಾಸಿಗಳಿಗೆ ಸೂಚನೆ ಕೊಡಲಾಗಿದೆ. ಅನಾಹುತ ಸಂಭವಿಸಿದಲ್ಲಿ ಮನೆ ಮಂದಿಯನ್ನೇ ಹೊಣೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೋಟಿಸ್ ನೀಡಲಾಗಿದೆ. ಆದರೆ ಮನೆ ಬಿಟ್ಟು ಎಲ್ಲಿ ಹೋಗಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿಲ್ಲ. ಹೀಗಾಗಿ ಜನ ಕಂಗಾಲಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಳೆಯ ಅಬ್ಬರಕ್ಕೆ ಧರೆ ಕುಸಿತಗೊಂಡಿದೆ. ತೂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಧರೆ ಕುಸಿದಿದ್ದು ಅಡಕೆ ತೋಟ ಹಾನಿಯಾಗಿದೆ. ಮೂಡ್ಲು ಎಂಬ ಗ್ರಾಮದ ಮಂಜುನಾಥ ಶೆಟ್ಟಿ ಅನ್ನೋರಿಗೆ ಸೇರಿದ ಅಡಕೆ ತೋಟ ನಾಶವಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಯಾದಗಿರಿಯ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಬಸವಸಾಗರ ಜಲಾಶಯದ 25 ಗೇಟ್ಗಳನ್ನು ಓಪನ್ ಮಾಡಿ 25,000 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಲಾಗಿದೆ. ಜಲಾಶಯಕ್ಕೆ 75,015 TMC ನೀರು ಹರಿದು ಬಂದಿದೆ. ಇನ್ನು ನದಿ ತೀರಕ್ಕೆ ತೆರಳದಂತೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಸೂಚನೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿತಾ ಇವೆ. ನಾಸಿಕ್ನಲ್ಲಿ ಗೋದಾವರಿ ನದಿ ಭೋರ್ಗರಿತಾ ಇದ್ದು ಹಲವು ದೇಗುಲ, ಜನವಸತಿ ಪ್ರದೇಶ ಮುಳುಗಡೆಯಾಗಿದೆ. पटकन हा जो परिसर आहे त्या पटकनाच्या आणि हे